ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಚಕ್ರ ಅಂದ್ರೆ ಏನು, ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡಿದ್ವಿ. ಮೂಲಾಧಾರ ಚಕ್ರದ ಮೇಲೆ ಇರ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ. ಏನಿದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದ್ರೆ, ಇದು ಆರೆಂಜ್ ಬಣ್ಣದಲ್ಲಿ ಇರುತ್ತೆ. ಅಂತ ಹೇಳಿದ್ರೆ ಒಂದು ಕಾರ್ನೇಲಿಯನ್ ಸ್ಟೋನ್ ಇರ್ಬೋದು, ಈ ಬಣ್ಣದಲ್ಲಿ ಇರುತ್ತೆ, ಆರೆಂಜ್ ಕಲರ್ ಬಣ್ಣದಲ್ಲಿ. ಇದೇನಪ್ಪ ಅಂತ ಹೇಳಿದ್ರೆ ನಮಗೆ ಕ್ರಿಯೇಟಿವಿಟಿ. ನೀವು ನೋಡಿರ್ಬೋದು ಸೆಲೆಬ್ರಿಟೀಸ್ಗಳು ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಹತ್ರನೇ ಹೆಚ್ಚಾಗಿ ಹಣಗಳಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಅವರ ಸ್ವಾದಿಷ್ಠಾನ ಚಕ್ರ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಸ್ವಾದಿಷ್ಠಾನ ಚಕ್ರ ಸ್ಟ್ರಾಂಗ್ ಇರತಕ್ಕಂತಹ ವ್ಯಕ್ತಿ ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತಾರೆ. ಅವರ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿರುತ್ತೆ, ಅವರ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ, ಅವರ ಸೆಕ್ಷುವಲ್ ಲೈಫ್ ಚೆನ್ನಾಗಿರುತ್ತೆ, ಅವರ ಮನಿ ಎನರ್ಜಿ ಚೆನ್ನಾಗಿರುತ್ತೆ. ಸೆಕ್ಷುವಲ್ ಎನರ್ಜಿ, ಮನಿ ಎನರ್ಜಿ ಕೂಡ ಎರಡು ಒಂದೇ. ಎರಡು ಸ್ಪೆಕ್ಟ್ರಮು ಕೂಡ ಒಂದೇ ಸ್ಪೆಕ್ಟ್ರಮ್ ಅಲ್ಲಿ ಇರತಕ್ಕಂತಹ ಒಂದು ಎನರ್ಜಿ. ಹಾಗಾಗಿ ಯಾರ ಸ್ವಾದಿಷ್ಠಾನ ಚಕ್ರ ಚೆನ್ನಾಗಿರುತ್ತೋ ಅವರ ಲೈಫಲ್ಲಿ ಮನಿ ಫ್ಲೋ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಾದಿಷ್ಠಾನ ಚಕ್ರ ಹೇಗೆ ಹೀಲ್ ಮಾಡ್ಕೊಳ್ಳೋದು? ನಮ್ಮ ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಹಣ ಬರ್ತಾ ಇರಲ್ಲ, ಪಾರ್ಟ್ನರ್ ಸ್ಟೆಬಿಲಿಟಿ ಇರಲ್ಲ. ನಮ್ಮ ಲೈಫಲ್ಲಿ ಪಾರ್ಟ್ನರ್ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಒಂಟಿತನ ಕಾಡ್ತಾ ಇರುತ್ತೆ, ತಲೆ ಓಡ್ತಾ ಇರಲ್ಲ. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸ ಶುರು ಮಾಡಬೇಕಾದ್ರೂ ನಮಗೆ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ, ಗೊಂದಲಗಳಿರುತ್ತೆ. ಯಾವುದಾದ್ರೂ ಮಾಡಬೇಕು ಅಂತ ಹೇಳಿದ್ರು ಕೂಡ ತುಂಬಾನೇ ಉದಾಸೀನ ಆಗ್ತಾ ಇರುತ್ತೆ, ಯಾವುದ್ರಲ್ಲೂ ಆಸಕ್ತಿ ಇರಲ್ಲ. ಇದೆಲ್ಲವೂ ಆಗ್ತಾ ಇದ್ರೆ ಸ್ವಾದಿಷ್ಠಾನ ಬ್ಲಾಕ್ ಆಗಿದೆ ಅಂತ. ಸ್ವಾದಿಷ್ಠಾನ ಚಕ್ರವನ್ನ ಹೇಗೆ ಹೀಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸ್ವಾದಿಷ್ಠಾನದ ಚಕ್ರ ಬಣ್ಣ ಬಂದು ಕಾರ್ನೇಲಿಯನ್ ಕಲರ್ ಅಥವಾ ಆರೆಂಜ್ ಕಲರ್. ಇದನ್ನ ಹೇಗಪ್ಪ ಹೀಲ್ ಮಾಡೋದು ಅಂತ ಹೇಳಿದ್ರೆ, ಕ್ಯಾರೆಟ್ ಆಗಿರಬಹುದು ಅಥವಾ ಯಾವುದೇ ಒಂದು ಆರೆಂಜ್ ಆಗಿರ್ಬೋದು, ಯಾವುದೇ ಫ್ರೂಟ್ ಅಥವಾ ಫುಡ್ ಆರೆಂಜ್ ಕಲರ್ ಇರತಕ್ಕಂಥದ್ದನ್ನ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಹೀಲ್ ಮಾಡ್ಲಿಕ್ಕೆ ಕಾರ್ನೇಲಿಯನ್ ಸ್ಟೋನ್ ಅಂತ ಸಿಗುತ್ತೆ. ಕಾರ್ನೇಲಿಯನ್ ಬ್ರೇಸ್ಲೆಟ್ ಹಾಕೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ಕಾರ್ನೇಲಿಯನ್ ಸ್ಟೋನ್ ಹಾಕೋದ್ರಿಂದ ಕೂಡ ನಿಮ್ಮ ಸ್ವಾದಿಷ್ಠಾನ ಚಕ್ರ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ವಾದಿಷ್ಠಾನ ಚಕ್ರಕ್ಕೆ ಮೂಲ ಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ ವಂ. VAM ಅಥವಾ ಯಾರಾಲ ವಂ. ನಾ ಹೇಳ್ಕೊಡ್ತಕ್ಕಂತಹ ಮೆಡಿಟೇಷನ್ ಅನ್ನ ಫಾಲೋ ಮಾಡಿ. ನಿಮ್ಮ ಸ್ಪೈನ್ ಅನ್ನ ಸ್ಟ್ರೇಟ್ ಆಗಿಡಿ. ಕೀಪ್ ಯುವರ್ ಸ್ಪೈನ್ ಎರೆಕ್ಟ್. ಜೆಂಟಲಿ ಕ್ಲೋಸ್ ಯುವರ್ ಐಸ್. ಮೆಲ್ಲಗೆ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ. ಇನ್ಹೇಲ್. ಹೊಕ್ಳು ನಾಭಿ ತನಕ ಉಸಿರನ್ನ ತಗೊಳ್ಳಿ. ನಾ ಹೇಳೋ ತನಕ ಹಾಗೆ ಇಟ್ಕೊಂಡಿರಿ. 1 2 3 4. ಸ್ಲೋಲಿ ಎಕ್ಸೇಲ್. ಮತ್ತೊಮ್ಮೆ ಇನ್ಹೇಲ್. ಮೆಲ್ಲಗೆ ಉಸಿರನ್ನ ತಗೊಳ್ಳಿ. 1 2 3 4. ಹೋಲ್ಡ್ ಯೋರ್ ಬ್ರೆತ್. ಮೆಲ್ಲಗೆ slowly exhale through your mouth. 1 2 3 4. ಮತ್ತೊಮ್ಮೆ slowly inhale. ಮೆಲ್ಲಗೆ ಉಸಿರನ್ನ ತಗೊಳ್ಳಿ. Inhale. 1 2 3 4. Hold your breath. Slowly ಉಸಿರನ್ನ ಬಿಡಿ. 1 2 3 4. ಓಂ ವಾಂ ಹೋ ಶುದ್ಧಿ ಶುದ್ಧಿ. 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 ಹೀಗೆ ಇದನ್ನ 5 ಸತಿ ಅಥವಾ 7 ಸತಿ ಅಥವಾ 11 ಸತಿ ಅಥವಾ 21 ಸತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸ್ವಾದಿಷ್ಠಾನ ಚಕ್ರ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಮನಿ ಫ್ಲೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಅಫರ್ಮೇಷನ್ ಅನ್ನ ಕೊಡ್ತೀನಿ. ಯಾವಾಗ್ಲೂ ನೀವು ಹೇಳ್ಕೊತಾ ಇರಿ, ನಾನು ಸೇಫ್ ಆಗಿದ್ದೀನಿ, ನಾನು ಸೆಕ್ಯೂರ್ ಆಗಿದ್ದೀನಿ, ಹಣ ನನ್ನ ಫ್ರೆಂಡ್, ನಾನು ಹಣವನ್ನ ಬೇಗ ಆಕರ್ಷಿಸ್ತಾ ಇದ್ದೀನಿ, ನನ್ನಿಂದ ಹಲವರಿಗೆ ಹೆಲ್ಪ್ ಆಗ್ತಾ ಇದೆ, ಹಲವಾರು ಜನರಿಗೆ ಉದ್ಯೋಗ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಹೀಗೆ
ನಿಮ್ಮ ಬಗ್ಗೆ ಅಥವಾ ನಿಮ್ಮ ಹಣದ ಬಗ್ಗೆ ಯಾವುದೇ ತರ ಅಭದ್ರತೆ ಇದೆಯೋ ಅದಕ್ಕೆ ಆಪೋಸಿಟ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಫರ್ಮೇಷನ್ ಅನ್ನ ಬರಿತಾ ಹೋಗಿ. ಅದೆಲ್ಲವನ್ನು ಬರೆದು ಆ ಕ್ರಿಸ್ಟಲ್ ಅನ್ನು ಅಷ್ಟೇ ಹಾಗೆ ಪ್ರೋಗ್ರಾಮಿಂಗ್ ಮಾಡಬೇಕು. ಕಳೆದ ಸಂಚಿಕೆಯಲ್ಲಿ ಹೇಗೆ ಕ್ರಿಸ್ಟಲ್ ಅನ್ನ ಪ್ರೋಗ್ರಾಮ್ ಮಾಡೋದನ್ನ ಹೇಳ್ಕೊಟ್ಟಿದೆ, ಹಾಗೆ ಈ ಅಫರ್ಮೇಷನ್ ಗಳನ್ನ ನಿಮ್ಮ ಕ್ರಿಸ್ಟಲ್ ಜೊತೆ ಇಟ್ಕೊಂಡು ಕೂಡ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಿಮ್ಮ ಹಣದ ಫ್ಲೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಮನಿ ಎನರ್ಜಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.